ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಬೆಳಿಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಮಗನ ಬಸ್ಸಿಗೆ ಹತ್ಸಕ್ಕೆ ಹೋಗಿದ್ದೀವಿ. ಜನರಲಿ ಇದು ನಮಗೆ ವಾಕಿಂಗ್ ಟೈಮ್ ಆಯಿತಾ. ಅವನನ್ನ ಬಸ್ ಹತ್ಸ್ಬಿಟ್ಟು ಹಾಗೆ ನಡ್ಕೊಂಡೇ ಹೋಗಿ ತರಕಾರಿ ತೊಗೊಂಡು ಹಾಗೆ ಮನೆಗೆ ಬರ್ತೀನಿ. ಇಲ್ಲ ಅಂದರೆ ತರಕಾರಿ ಆಲ್ರೆಡಿ ಇದೆ ಮನೆಯಲ್ಲಿ ಅಂದರೆ ಮನೆ ಅಲ್ಲೇ ಲೇಔಟಲ್ಲೇ ವಾಕಿಂಗ್ ಮಾಡ್ತೀನಿ. ಇದು ಜನರಲಾಗಿ ನಡೆಯೋದು. ಇವತ್ತು ಅದು ಏನಾಯಿತೋ ಗೊತ್ತಿಲ್ಲ, ಎದ್ದಿದ್ದು ಸ್ವಲ್ಪ ಲೇಟು, ಎಲ್ಲ ಗಡಿಬಿಡಿ ಆಯಿತು. ಹಾಗಾಗಿ ಬೈಕಲ್ಲೇ ಹೋದ್ವಿ ಇಬ್ಬರೂ. ನನ್ನ ಹಸ್ಬೆಂಡ್ ವರ್ಕ್ ಫ್ರಮ್ ಹೋಮ್ ಇದ್ದಿದ್ದರಿಂದ ಅವರೇನೇ ನನಗೆ ಶಾಪ್ಗೂ ಕರ್ಕೊಂಡು ಹೋದರು. ಮತ್ತು ಹಾಗೆ ಬೈಕಲ್ಲೇ ಮನೆಗೆ ಹೋದ್ವಿ. ಇವತ್ತು ವಾಕಿಂಗ್ ಮಿಸ್ ಆಗೋಯಿತು. ತರಕಾರಿ ಏನಂದರೆ ನಾನು ಹಿಂಗೆ 1-2 ಡೇಸ್ ಒನ್ಸ್ ತೊಗೊಂಡ್ಬಿಡ್ತೀನಿ. ಹೀಗೆ ತೊಗೊಂಬಂದು ಇವಾಗ ನೋಡಿ, ಬೆಳಿಗ್ಗೆ ತೊಗೊಂಬಂದು ಮಧ್ಯಾಹ್ನ ಫ್ರೆಶ್ ಆಗಿ ಅದರಲ್ಲೇ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇಗೂ ಸೇರಿಸಿ ತೊಗೊಂಡಿರ್ತೀನಿ. ಡೈಲಿ ಹೋಗೋಕ್ಕಾಗಲ್ಲ, ಮತ್ತು ಎಮರ್ಜೆನ್ಸಿಗೆ ಒಂದು ಎಕ್ಸ್ಟ್ರಾ ಇರಬೇಕು ಅಂತ. ಜನರಲಿ ಈ ಟೈಮಲ್ಲಿ ವಾಕಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಳೆ ಬಿಸಿಲಿರುತ್ತೆ, ವಿಟಮಿನ್ ಡಿ ತುಂಬ ಒಳ್ಳೆಯದು. ನಮ್ಮನ್ನು ನಾವು ಸನ್ಗೆ ಎಕ್ಸ್ಪೋಜರ್ ಕೊಡಬೇಕು ಅಂದರೆ 10 ಗಂಟೆ ಮೇಲೆ ಸನ್ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಬಟ್ ಆದರೆ ಈ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಆದರೆ ಇತ್ತೀಚೆಗೆ ಮಳೆಗಾಲ, ಮೋಡ, ಅಷ್ಟು ಬಿಸಿಲು ಸಿಗ್ತಾ ಇಲ್ಲ. ಬಟ್ ಚೆನ್ನಾಗಿ ಅನಿಸುತ್ತೆ. ಹೆಚ್ಚು ಕಮ್ಮಿ ಮಧ್ಯಾಹ್ನ ಆಯಿತು ವ್ಲಾಗ್ ಕಂಟಿನ್ಯೂ ಮಾಡೋಷ್ಟೊತ್ತಿಗೆ. ಮಗನ್ನೆಲ್ಲ ಕಳಿಸಿ ಆಮೇಲೆ ಎಲ್ಲ ಬೆಳಗಿನ ಎಲ್ಲ ಕೆಲಸಗಳೆಲ್ಲ ಮುಗಿಸಿ ಸ್ನಾನ ತಿಂಡಿ ಎಲ್ಲ ಆದಮೇಲೆ ಇವಾಗ ಹೆಚ್ಚು ಕಮ್ಮಿ ಮಧ್ಯಾಹ್ನ ಆಗಿದೆ. ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಕೆಲವೊಂದು ಐಟಮ್ಸ್ನ ತೊಗೊಂಬಂದಿದ್ದೆ ನಾನು ಶಾಪಿಂದ. ಜನರಲಿ ಹಾಗೇ ಒಂದು 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ಹೋಗಿ ತೊಗೊಂಬಂದುಬಿಡ್ತೀನಿ. ತುಂಬ ಸ್ಟಾಕ್ ಮಾಡ್ಕೊಳಕ್ಕೆ ಹೋಗಲ್ಲ ಜನರಲಿ ಫ್ರಿಜ್ಜಲ್ಲಿ. ಸೊ ಹಾಗಾಗಿ ಇವತ್ತು ಕೆಲವೊಂದು ತರಕಾರಿ ತಂದಿದ್ದೆ. ಸೊ ಒಂದು ಕಟ್ ಪುದೀನ, ವಾರದಲ್ಲಿ ಒಮ್ಮೆ ಯಾವುದಾದ್ರೂ ಒಂದು ಸೊಪ್ಪು ತಿನ್ನಲೇಬೇಕು. ಸೊ ಈ ವಾರ ಬೇರೇನೂ ಅಷ್ಟು ಫ್ರೆಶ್ಶಾಗಿ ಕಾಣಿಸಿಲ್ಲ. ಸರಿ, ಪುದೀನ ರೈಸೇ ಮಾಡಿಬಿಡೋಣ ಅಂತ ಪುದೀನ ತೊಗೊಂಬಂದಿದ್ದೀನಿ. ಆಮೇಲೆ ಹಣ್ಣು ಅಷ್ಟೇ ತುಂಬ ಒಂದೇ ಸತಿ ತೊಗೊಂಬರಲ್ಲ. ಪಪ್ಪಾಯ ನಾಳೆ ನಾಡಿದ್ದಿಗೆ ಹಣ್ಣಾಗ್ಬೋದು ಅಂದ್ಕೊಂಡು ಒಂದು ಪಪ್ಪಾಯ ತೊಗೊಂಬಂದಿದ್ದೀನಿ. ಆಮೇಲೆ ಕ್ಯಾರೆಟು ಬೀಟ್ರೂಟು ಸೇರಿ ABC ಜ್ಯೂಸ್ ಮಾಡ್ತಾರಲ್ಲ, ನಾನು ಅದು ಆ್ಯಪಲ್ ಹಾಕ್ಕೊಳ್ಳಲ್ಲ ಜನರಲಿ. ಹಾಗೆ ಕ್ಯಾರೆಟು ಬೀಟ್ರೂಟು ಮತ್ತು ನೆಲ್ಲಿಕಾಯಿ ಹಾಕ್ಕೊಂಡು ಮಾಡ್ತೀನಿ ನಾನು. ಅಯ್ಯೋ ಇನ್ನೊಂದು ಇದು ಹೀಗೆಲ್ಲ ತೊಳ್ಕೊಬೇಕು. ಇದು ಬೀಟ್ರೂಟು, ಕ್ಯಾರೆಟು ಎಲ್ಲ ಕಮ್ಮಿ ತೊಗೊಂಬರೋದು ನಾನು. 2 ದಿನಕ್ಕೆ ಎಷ್ಟು ಬೇಕೋ ಅಷ್ಟು. ಇವತ್ತು ನಾಳೆ ಖಾಲಿ ಆಗಿಬಿಡುತ್ತೆ, ಮತ್ತು ನಾಡಿದ್ದು ತೊಗೊಂಬರ್ತೀನಿ ಆ ಥರ. ಮತ್ತು ನೆಲ್ಲಿಕಾಯಿ, ಅದೇ ABC ಜ್ಯೂಸಿಗೆ ನಾನು ಆ್ಯಪಲ್ ಹಾಕ್ಕೊಳ್ಳಲ್ಲ, ಹೆಚ್ಚು ಕಮ್ಮಿ ನೆಲ್ಲಿಕಾಯಿ ಹಾಕ್ಕೊಳ್ಳೋದು. ಒಂದು 2-3 ನೆಲ್ಲಿಕಾಯಿ ಎಷ್ಟು ಬೇಕು ತುಂಬ ಕಮ್ಮಿ ತೊಗೊಂಬರ್ತೀನಿ. ಶುಂಠಿ, ಆಮೇಲೆ ಬಟಾಣಿ ಒಂದು ಸ್ವಲ್ಪ ತಂದಿದ್ದೀನಿ. ಅದೆಲ್ಲ ಬಿಡಿಸ್ಕೋಬೇಕು ಇವಾಗ. ಬಟಾಣಿ ಇದು ಬ್ಯಾಗಲ್ಲಿದೆ. ಸೊ ಅದು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ, ಪೂರ್ತಿ ತೆಗಿಯೋಕ್ಕೆ. ಒಂದು ಬಟ್ಲಲ್ಲಿ ಹಾಕ್ಕೋಬೇಕು. ಬಟಾಣಿ ಸುಲ್ಕೊಂಡು ಹಾಕ್ಕೋಬೇಕು. ಯಾವಾಗಲೂ ಒಂದು ಕಾಟನ್ ಬ್ಯಾಗಲ್ಲೇ ತೊಗೊಂಬರೋವಂಥದ್ದು. ಆದಷ್ಟು ಪ್ಲಾಸ್ಟಿಕ್ ಯೂಸೇಜ್ ಕಮ್ಮಿ ಮಾಡಬೇಕು. ಏನಿಲ್ಲ, ಅವಾಗವಾಗ ನಾವು ಒಪ್ಕೊಂಡ್ರೆ ಆಯಿತು ಅಷ್ಟೇ. ಕಾಟನ್ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ನೀಟಾಗಿ ವಾಶ್ ಆಗುತ್ತೆ. ನಾನು ತುಂಬ ದಿನದಿಂದ ಈ ಬ್ಯಾಗ್ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಒಂದು 4 ಬ್ಯಾಗ್ ಇಟ್ಕೊಂಡಿದ್ರೆ ಸ್ವಲ್ಪ ಒನ್ ಟೈಮ್ ಪ್ಲಾಸ್ಟಿಕ್ ಯೂಸೇಜ್ ಕಮ್ಮಿ ಮಾಡ್ಬೋದು. ನಾನಿಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಪುದೀನ ರೈಸ್ಗೆ. ಮತ್ತು ಇಲ್ಲಿ ಪುದೀನ ಸೊಪ್ಪು ಬಿಡಿಸ್ಕೋಬೇಕು, ಆಮೇಲೆ ಬಟಾಣಿ ಸುಲ್ಕೋಬೇಕು, ಎಲ್ಲ ವಾಶ್ ಮಾಡಿ ರೆಡಿ ಇಟ್ಕೋಬೇಕು. ಅಷ್ಟೊತ್ತಿಗೆ ಅನ್ನನೂ ಎಲ್ಲ ಆಗುತ್ತೆ. ಸ್ವಲ್ಪ ತಣ್ಣಗಾಗಬೇಕು ಅನ್ನ. ಆಮೇಲೆ ಮಸಾಲೆ ರುಬ್ಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಹೇಗೆ ಅಂದರೆ ಒಂಥರ ದಿಢೀರಾಗಿ ಮಾಡ್ಕೊಳ್ಳೋ ಅಂಥದ್ದು ಅಂತ ಹೇಳ್ಬೋದು. ಯಾಕೆಂದರೆ ಹಿಂದಿನ ದಿನ ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ವಪ್ಪ, ಏನೂ ಸೋಕಿಂಗ್ ಮಾಡ್ಕೊಂಡಿಲ್ಲ ಅಂಥ ಟೈಮ್ನಲ್ಲಿ ಇದು ತುಂಬ ಈಸಿ ಆಗುತ್ತೆ. ನಾನು ಅಷ್ಟೇ ಮಿಲ್ಲೆಟ್ಟು ಅಂಥದ್ದು ಏನೂ ಸೋಕ್ ಮಾಡಿರಲಿಲ್ಲ. ಸೊ ಹಾಗಾಗಿ ಸರಿಪ್ಪ ಏನು ಮಾಡೋದು ಅಂದಾಗ ಇದು ದಿಢೀರ್ ಮಾಡ್ಕೊಳ್ಳೋಂಥದ್ದು ಪುದೀನ ರೈಸು, ಕೊರಿಯಂಡರ್ ರೈಸು ಇಂಥವೆಲ್ಲ. ನಾನಿಲ್ಲಿ ಪುದೀನ ರೈಸ್ಗೂ ಮುಂಚೆ ರಾಯ್ತ ರೆಡಿ ಮಾಡ್ಕೋತಾ ಇದ್ದೀನಿ. ಮುಂಚೆನೇ ಯಾಕೆ ಅಂದರೆ ಇದು ಬೂದುಗುಂಬಳಕಾಯಿ ರಾಯ್ತ. ಬೂದುಗುಂಬಳಕಾಯಿ ಬೇಯಿಸ್ಕೋಬೇಕು, ಚಿಕ್ಕದಾಗಿ ಹೆಚ್ಚಿ ಬೇಯಿಸ್ಕೊಳ್ಳೋ ಅಂಥದ್ದು. ಒಂಚೂರು ಉಪ್ಪು ಹಾಕಿ ಬೇಯಿಸ್ಕೊಂಡು ಆಮೇಲೆ ಚೆನ್ನಾಗಿ ಬೆಂದಾದ ನಂತರ ಅದಕ್ಕೆ ನಾವು ಒಂಚೂರು ಮೊಸರು ಹಾಕ್ಕೊಳ್ಳೋದು. ಆ್ಯಸ್ ಯೂಶ್ವಲ್ ನಾವು ಮೊಸರು ಬಜ್ಜಿ ಹೆಂಗೆ ಮಾಡ್ಕೋತೀವೋ ಹಾಗೇ. ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಯಿತು. ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ಬೇಕಾಗಿ ಬಂದಿದ್ದರಿಂದ ತುಂಬ ಕಮ್ಮಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇಬ್ಬರಿಗೆ ಸಾಕಾಗುವಷ್ಟು ನನಗೆ ನನ್ನ ಮಗನಿಗೆ. ಸೊ ಇಲ್ಲಿ ಮೊಸರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಮತ್ತು ಇಲ್ಲಿ ಪುದೀನ ರೈಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮಸಾಲೆಗೆ ಒಂದು ಸ್ವಲ್ಪ ಪುದೀನ ಹೆಂಗಂದರೆ ಒಂದು ಹಿಡಿಯಷ್ಟು ಈ ಥರ ಹಿಂಗೆ ಹಿಡಿದ್ರೆ ನಮ್ಮ ಕೈಗೆ ಬರಬೇಕು ಅಷ್ಟು ಪುದೀನ. ಇದು ಒಂದು ಬೌಲ್ ರೈಸ್ಗೆ ಆಯಿತಾ. ಪುದೀನ ತೊಗೊಂಡಿದ್ದೀನಿ. ಆಮೇಲೆ ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್, ಇದು ಇವಾಗಿನ್ನೂ ಒಡೆದು ತುರ್ಕೊಂಡಿರೋದಾದರೆ ತುಂಬ ಒಳ್ಳೆಯದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಶುಂಠಿ, 2 ಹಸಿಮೆಣಸು, ಹಾಗೆ ಸ್ವಲ್ಪ ಜೀರಿಗೆ ಆಯಿತಾ. ಸೊ ನೀವು ಜೀರಿಗೆ ಬದಲು ಸೋಂಪಾದರೂ ಹಾಕ್ಕೋಬೋದು. ಸೋಂಪು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ.
ಆದರೆ ಒಂದು ನೆನಪಲ್ಲಿ ಇಟ್ಕೋಬೇಕೇನು ಅಂದರೆ ಅದನ್ನು ತರ್ತರಿಯಾಗಿ ರುಬ್ಕೋಬೇಕು, ಹಾಗೆಯೇ ಒಂಚೂರು ನೀರು ಹಾಕ್ಕೊಳ್ದೆ ರುಬ್ಬಬೇಕು. ಇಲ್ಲಿ ನೋಡಿ ನಾನು ಹಸಿಮೆಣಸು ಹಾಕಕ್ಕೆ ಮರ್ತುಬಿಟ್ಟಿದ್ದೆ ರೈತಾಗೆ, ಸೊ ಇವಾಗ ಮಧ್ಯದಲ್ಲಿ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಪುದೀನ ರೈಸ್ಗೆ ಮೊದಲು ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ. ಹೇಗೆ ಅಂದರೆ ಅದೇ ಒಗ್ಗರಣೆನ ನಾನು ರೈತಾಗೂ ಬಳಸ್ಕೋಬೋದಲ್ಲ, ಆ ಥರ. ಸೊ ಇಲ್ಲಿ ಮಾಮೂಲಿ ಒಗ್ಗರಣೆಗೆ ಹಾಕುವಂಥದ್ದು ಜೀರಿಗೆ, ಕರಿಬೇವು ಆ್ಯಸ್ ಯೂಶ್ವಲ್ ಚಿಕ್ಕ ಚಿಕ್ಕದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ನಾನು ಒಂದಷ್ಟು ತೊಗೊಂಡು ಜನರಲಿ ನೀಟಾಗಿ ತೊಳೆದು ಒಣಸಿಟ್ಕೊಂಡ್ಬಿಡ್ತೀನಿ, ಮತ್ತು 3 ದಿನಕ್ಕೆ ಹಾಳಾಗ್ಬಿಡುತ್ತೆ ಅದೆಲ್ಲ ಕಿರಿಕಿರಿ ಅಂತ ಹೇಳಿಬಿಟ್ಟು. ಸೊ ಈಗ ಅದೇ ಒಗ್ಗರಣೆನ ರೈತಕ್ಕೂ ಬಳಸ್ಕೊಂಡೆ, ಮತ್ತು ಇಲ್ಲಿ ಪುದೀನ ರೈಸು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂಚೂರು ಕ್ಯಾಶು ಹಾಕ್ಕೊಂಡಿದ್ದೀನಿ. ನಾನೊಂದು ಕೆಲಸ ಏನು ಮಾಡಿಬಿಟ್ಟಿದ್ದೆ ಅಂದರೆ ಬಟಾಣಿನ ಅನ್ನದ ಜೊತೆ ಹಾಕಿ ಬೇಯಿಸೋಕ್ಕೆ ಮರ್ತುಬಿಟ್ಟಿದ್ದೆ. ಸೊ ಸಪ್ರೇಟಾಗೇ ಬಟಾಣಿ ಬೇಯಿಸ್ಕೊಂಡು ಆಮೇಲೆ ಇಲ್ಲಿ ಹಾಕೋತಾ ಇದ್ದೀನಿ. ಇದು ಮಸಾಲೆ ನಾನು ರುಬ್ಕೊಂಡಿರೋದು. ಇವಾಗ್ಲೂ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ, ಹಾಗೆ ಒಂಚೂರು ಬಾಡಿಸ್ಕೊಂಡು ಅನ್ನ ಹಾಕಿ ಕಲಿಸ್ಕೊಳ್ಳೋದು ಅಷ್ಟೇ. ಈ ಪುಳಿಯೋಗರೆ ಎಲ್ಲ ನಾವು ಕಲಿಸ್ಕೊತೀವಿ ತಾನೆ, ಅದೇ ಥರ ಕಲಿಸ್ಕೊಳ್ಳೋದು, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅನ್ನ ಮಾತ್ರ ತಣ್ಣಗಾಗಿರಬೇಕು ಅಷ್ಟೇ, ಆವಾಗ ಮುದ್ದೆಗಿದ್ದೆಗೆ ಏನೂ ಆಗೋಲ್ಲ, ಚೆನ್ನಾಗಿ ಬಿಡಿ ಬಿಡಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ಈವನ್ ಕೈಯಲ್ಲೂ ಕೂಡ ಕಲಿಸ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ ಆಲ್ಮೋಸ್ಟ್ ರೆಡಿ ಆಯಿತು. ಇಲ್ಲಿ ನಂದು ಫುಡ್ ರೆಡಿ ಆಗೋ ಟೈಮಿಗೆ ಕರೆಕ್ಟಾಗಿ ಮಗ ಬರೋ ಟೈಮ್ ಆಯಿತು. ಸೊ ಹೋಗಿ ಅವನನ್ನು ಕರ್ಕೊಂಬಂದಿದ್ದು ಆಯಿತು. ಇಲ್ಲ ಬಾ, ಅಪ್ಪಗೆ ಅರ್ಜೆಂಟ್ ಆಫೀಸ್ಗೆ ಹೋಗ್ಬೇಕಾಯ್ತಂತೆ, ಮೀಟಿಂಗ್ ಇತ್ತಂತೆ, ಹೊರಟ್ರು. ಸರಿ ಬಾ ಹೋಗೋಣ. ಮಕ್ಕಳು ಮನೆಗೆ ಬರೋಲ್ಲರಿಗೂ ಎಲ್ಲ ಪಕ್ಕ ರೊಟೀನಲ್ಲಿ ನಡೆಯುತ್ತೆ. ಬಂದ ಮೇಲೆ ಅವ್ರ ಸ್ಕೂಲಲ್ಲಿ ಏನಾಯಿತು ಎಲ್ಲ ಕತೆಗಳು ಹೇಳ್ತಾರೆ, ಅದೆಲ್ಲ ಕೇಳ್ಕೋಬೇಕು. ಫುಲ್ ಡ್ರೆಸ್ ಕ್ಯಾಪ್ಚರ್ ಮಾಡು. ಯಾವುದು ಫುಲ್ ಡ್ರೆಸ್ಸಾ? ಇಲ್ಲ, ನಾನು ಫುಲ್ ಡ್ರೆಸ್ ನಂದಿದ್ದು ನಾನು ಹಾಕೊಂಡ ಮೇಲೆ. ಸರಿ. ಮಕ್ಕಳು ಪ್ರತಿಯೊಂದನ್ನು ನೋಟಿಸ್ ಮಾಡ್ತಾರೆ. ಅವನಿಗೆ ಬ್ಲಾಗಿಂಗ್ ಮಾಡೋದು ಗೊತ್ತಾಗ್ತಾ ಇದೆ. ಇವಾಗ ನನ್ನನ್ನು ಯೂನಿಫಾರ್ಮಲ್ಲಿ ಕ್ಯಾಪ್ಚರ್ ಮಾಡಬೇಡ, ಫುಲ್ ಡ್ರೆಸ್ ಹಾಕ್ಕೊಂಡಾಗ ಕ್ಯಾಪ್ಚರ್ ಮಾಡು ಅಂತ ಹೇಳ್ತಾ ಇದ್ದ. ಸೊ ನಾವು ಮಕ್ಕಳು ಮುಂದೆ ಏನು ಮಾಡ್ತೀವಿ, ಏನು ಮಾತಾಡ್ತೀವಿ, ಎಲ್ಲದೂ ಇಂಪಾರ್ಟೆಂಟು. ಡೆಫಿನೆಟ್ಲಿ ಟ್ರೈ ಮಾಡಿ, ಇದು ತುಂಬ ಚೆನ್ನಾಗಿರುತ್ತೆ. ಪಲಾವ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ತುಂಬ ಮಸಾಲೆ ಇಲ್ಲ, ಏನಿಲ್ಲ, ಕ್ವಿಕ್ಕಾಗಿ ಹಂಗೆ ಮಾಡ್ಕೊಂಬಿಡ್ಬೋದು. ಗಡಿಬಿಡಿ ಇರೋದನ್ನ ಡೆಫಿನೆಟಾಗಿ ಅದ್ರ ಜೊತೆ ಬೂದ್ಕುಂಬಳಕಾಯಿ ಮೊಸರು ಬಜ್ಜಿನೂ ತುಂಬ ಚೆನ್ನಾಗಿ ಹೊಂದ್ಕೋತಾ ಇದೆ ಇದಕ್ಕೆ ಎರಡಕ್ಕೂ. ಮಕ್ಕಳಿಗೆ ಒಂದಿನ ಏನೋ ಒಂದು ಮಾಡಿದರೆ ಅದನ್ನೇ ಪ್ಯಾಟರ್ನ್ ಮಾಡ್ಕೋತಾರೆ. ಒಂದಿನ ಬಚ್ಚಿಟ್ಕೊಂಡಿದ್ದೆ, ಇವಾಗ ಡೈಲಿ ಅದು ಪ್ಯಾಟರ್ನ್ ಆಗಿದೆ. ಅವ್ರ ಅಪ್ಪ ಬರಬೇಕಾದ್ರೆ ಅವ್ನು ಬಚ್ಚಿಟ್ಕೋಬೇಕು, ನಾವು ಬಚ್ಚಿಡಿಸ್ಬೇಕು ಎಲ್ಲಾದರೂ. ಅವರು ಎಲ್ಲ ಕಡೆ ಹುಡುಕಿ ಆಮೇಲೆ ನೀ ಇಲ್ಲಿದೆಯಾ ಅಂತ ಕೇಳಬೇಕು. ಇದೇ ಥರ ನಾವು ಒಳ್ಳೇದೇನಾದ್ರು ಹೇಳ್ಕೊಟ್ಟಿದ್ದನ್ನು ಮಕ್ಕಳು ಪ್ಯಾಟರ್ನ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ವಾರದಲ್ಲಿ 3 ದಿನ ಅಟ್ಲೀಸ್ಟ್ ಎಳ್ನೀರು ಕುಡಿತೀವಿ. ನನ್ನ ಹಸ್ಬೆಂಡ್ ಬರ್ತಾ ತೊಗೊಂಬಂದುಬಿಡ್ತಾರೆ. ನಾವಿಲ್ಲಿ ಕುಡಿತಾ ಇರೋದು ಸ್ಟೀಲ್ ಸ್ಟ್ರಾದಲ್ಲಿ, ಆಯಿತಾ. ಆವಾಗ ಕುಡಿತಾ ಇರ್ತೀವಲ್ಲ, ಸುಮ್ಮನೆ ಒನ್ ಟೈಮ್ ಪ್ಲಾಸ್ಟಿಕ್ ಏನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ಟೀಲ್ ಸ್ಟ್ರಾ ತೊಗೊಂಡ್ಬಿಟ್ಟಿದ್ದೀವಿ. ಎಕನಾಮಿಕಲ್, ತುಂಬ ಕಾಸ್ಟ್ಲಿನೂ ಇರಲ್ಲ. ಮತ್ತು ಇದು ಈವ್ನಿಂಗ್ ಪ್ಲೇ ಟೈಮ್. ನಾವಿಲ್ಲಿ ರೀಸೆಂಟಾಗಿ ಶಿಫ್ಟ್ ಆಗಿರುವಂಥದ್ದು. ಮುಂಚೆ ಹಳೆ ಕಮ್ಯುನಿಟಿಯಲ್ಲಿ ಅವನಿಗೆ ತುಂಬ ಫ್ರೆಂಡ್ಸ್ ಇದ್ದರು, ಆಟ ಆಡ್ಕೋತಾ ಇದ್ದ. ಇಲ್ಲಿ ಇವಾಗ ಇನ್ನೂ ಹೊಸದಾಗಿ ಬಂದಿರೋದ್ರಿಂದ ಅಷ್ಟಾಗಿ ಫ್ರೆಂಡ್ಸ್ ಇಲ್ಲ, ಹಾಗಾಗಿ ನಾವೇ ಆಟ ಆಡಿಸ್ಬೇಕು. ಮತ್ತು ಇಲ್ಲೇ ನಾನು ಇವತ್ತಿನ ವ್ಲಾಗ್ನೂ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದಿ ಎಂಡ್.